ವೆಲ್ಕಮ್ ಬ್ಯಾಕ್ ಟು ಜಿನಿಸ್ ಲಿಟ್ಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇವತ್ತು ನಾನು ಫಟಾಫಟ್ ಅಂದರೆ ಈಸಿ ಮೆಥಡಲ್ಲಿ ಯಾವ ಥರ ಉಪ್ಪಿನಕಾಯಿನ ಹಾಕೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಯಾವ ಥರದ ಬೇಕಾದರೂ ಮಾವಿನಕಾಯಿನ ತೊಗೋಬೋದು. ಈ ಥರ ನೀಟಾಗಿ ತೊಳಿಬೇಕು ನೀರಲ್ಲಿ, ಆಮೇಲೆ ಅದನ್ನು ಒರೆಸ್ಕೋಬೇಕು. ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಯಾಕೆ ಗೊತ್ತಾ? ಅದು ಕೆಡುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಇದು ಗಿಳಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಥರ ಒಂದು ನೀವು ಫಟಾಫಟ ಅಂತ ಒಂದು ಮಾವಿನಕಾಯಿನ ನೀವು ಮಾವಿನಕಾಯಿಯಲ್ಲಿ ಉಪ್ಪಿನಕಾಯಿನ ಮಾಡ್ಕೋಬೋದು. ಅದನ್ನು ನೀಟಾಗಿ ನೀವು ಕಟ್ ಮಾಡ್ಕೋಬೇಕು. ಅದರಲ್ಲಿ ನೀರಿನ ಅಂಶ ಉಳ್ಕೋಬಾರ್ದು. ಓಕೆನಾ? ನೋಡಿ, ಈ ಥರ ನೀವು ಕಟ್ ಮಾಡ್ಕೊಳ್ಳಿ. ಇಲ್ಲ ಬೇಕು ಅಂದರೆ ನಿಮಗೆ ಉದ್ದುದ್ದಕ್ಕೆ ಬೇಕಾದರೂ ಹಾರ್ಟ್ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಎಂತ ಗೊತ್ತಾ, ಈ ಉಪ್ಪಿನಕಾಯಿನ ನೋಡಬೇಕಾದ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ನೋಡಿ, ಮೆಂತೆ 1 ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ. ಇದೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್. ಇದನ್ನು ನಾವೇನು ಮಾಡಬೇಕು, ಒಂದು ಪಾತ್ರೆಯಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರಲ್ಲಿ ಅದು ಮೆಂತೆ ಬರಬೇಕು. ಸಾಸಿವೆ ಇದೆಯಲ್ಲ ಪಟ ಅಂತ ಸಿಡಿಬೇಕು. ಅಷ್ಟು ನೀವು ಫ್ರೈ ಮಾಡಬೇಕು. ಕಡಿಮೆ ಉರಿಯಲ್ಲಿ ಇಡಿ, ಕಪ್ಪಾಯಿತು ಅಂದರೆ ಟೇಸ್ಟ್ ಬರಲ್ಲ. ಅದಕ್ಕೋಸ್ಕರ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದಕ್ಕೆ ಗೋಲ್ಡನ್ ಕಲರ್ ಅಂದರೆ ಗೋಲ್ಡನ್ ಕಲರಲ್ಲಿ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ, ಘಮ ಬರುತ್ತಾ ಇರುತ್ತೆ. ಆ ಟೈಮಲ್ಲಿ ಅಷ್ಟು ತನಕ ನೀವು ಫ್ರೈ ಮಾಡಿಬಿಟ್ಟು ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಸೀದು ಹೋಗುವ ಚಾನ್ಸಸ್ ಇರುತ್ತೆ. ಓಕೆನಾ? ನೋಡಿ, ಈ ಥರ ಬರುತ್ತಲ್ವ, ಈ ಗೋಲ್ಡನ್ ಕಲರಲ್ಲಿ ಬಂದರೆ ಸಾಕು. ನೀವು ಆವಾಗ ಇಳಿಸ್ಬಿಟ್ಟು ಅದನ್ನು ನೀವು ಕುಟ್ಟಣಿಗೆ ನಿಮ್ಮ ಹತ್ರ ಇದ್ದರೆ ಆ ಕುಟ್ಟಣಿಗೆಯಲ್ಲಿ ಪುಡಿ ಮಾಡ್ಕೋಬೇಕು. ನೋಡಿ, ಈಗ ಸಾಸಿವೆ ಸಿಡಿತಾ ಇದೆ. ಎಷ್ಟು ತನಕ ನೀವು ಇದನ್ನು ಹುರಿಬೇಕು. ಓಕೆನಾ? ಆಮೇಲೆ ಕುಟ್ಟಣಿಗೆ ಇದ್ದರೆ ಈ ಥರ ನೀವು ಪುಡಿ ಮಾಡ್ಕೊಳ್ಳಿ. ಮಿಕ್ಸಿಲೇ ಹಾಕೋಬೋದು, ಬಟ್ ನಾನು ಸ್ವಲ್ಪನೇ ಮಾಡೋದ್ರಿಂದ ಬ್ಯಾಚುಲರ್ಸ್ಗಳಿಗೆ ಇದು ತುಂಬ ಒಳ್ಳೆಯದು. ನೋಡಿ, ಫಟಾಫಟ ಅಂತ ಮಾಡ್ಬೋದು. ಅಂಗಡಿಯಿಂದ ತರುವ ಅವಶ್ಯಕತೆ ಇರುವುದಿಲ್ಲ. ಮನೆಯಲ್ಲೇ ನಾವು ಈ ಥರ ಫಟಾಫಟ ಅಂತ ಮಾಡ್ಕೋಬೋದು. ಕುಟ್ಟಣಿಗೆ ಇಲ್ಲ ಅನ್ನೋದು ಬೇಕಾದರೆ ಮಿಕ್ಸಿಯಲ್ಲಿ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಕುಟ್ಟಣಿಗೆಯಲ್ಲಿ ಈ ಥರ ನೀವು ಕುಟ್ಬಿಟ್ಟು ಪುಡಿ ಮಾಡಿ, ಆ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಈ ಮೆಥಡಲ್ಲಿ. ನೋಡಿ, ಈ ಥರ ಪುಡಿ ಬಂದಿದೆ ಅದು. ಇದನ್ನು ನೀವೇನು ಕಟ್ ಮಾಡ್ಕೊಂಡಿಟ್ಟಿದ್ದೀರಾ ನೋಡಿ, ಅದಕ್ಕೆ ಹಾಕ್ಕೋಬೇಕು. ಓಕೆನಾ? ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಮಿಶ್ರಣಕ್ಕೆ ನೀವು ಮಾವಿನಕಾಯಿ ಕಟ್ ಮಾಡಿದ್ರಲ್ವ, ಅದಕ್ಕೆ ಈ ಥರ ಹಾಕಿ. ನಿಮಗೆ ಬೇಕಾದರೆ ಹೆಚ್ಚು ಮಾವಿನಕಾಯಿನ ತಗೊಳ್ಳೋದಾಗಿದ್ದರೆ ಮೆಥಡ್ಸ್ ಅಂದರೆ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ಸ್ವಲ್ಪ ಗಾರ್ಲಿಕ್ ಹಾಕ್ತಾಯಿದ್ದೀನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ನಿಮಗೆ ಬೇಕಾದರೆ ಶುಂಠಿ ಸಿಗುತ್ತೆ ನೋಡಿ, ಮ್ಯಾಂಗೋ ಶುಂಠಿ ಅಂತಲೇ ಬರುತ್ತೆ, ಅದನ್ನು ಹಾಕ್ಕೋಬೋದು. ಒಂದು 2 ಸ್ಪೂನ್ 3 ಸ್ಪೂನಷ್ಟು ನಾನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಓಕೆನಾ? ಸ್ವಲ್ಪ ಉಪ್ಪನ್ನು ಹಾಕಿ, ಫಸ್ಟಿಗೆ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ಉಪ್ಪನ್ನು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ ಒಂದು ಸೈಡಲ್ಲಿ. ಇದು ಫಟಾಫಟ ಅಂತ ಮಾಡೋದ್ರಿಂದ ತುಂಬ ಈಸಿ ಮೆಥಡು. ಆಮೇಲೆ ಸ್ವಲ್ಪ ಅದೇ ಪಾನಿಯಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸಾಸಿವೆ ಎಣ್ಣೆನ ತೊಗೋಬೋದು, ತುಂಬ ಚೆನ್ನಾಗಾಗುತ್ತೆ ಈ ಉಪ್ಪಿನಕಾಯಿ. 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ, ಆಮೇಲೆ ಇದಕ್ಕೆ ನೀವು ಇಂಗನ್ನು ಹಾಕಬೇಕು. ಓಕೆನಾ ಫ್ರೆಂಡ್ಸ್? ಹಿಂಗೆ ಹಾಕೋದ್ರಿಂದ ಆ ಘಮನೂ ಚೆನ್ನಾಗೇ ಇರುತ್ತೆ, ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಇಂಗನ್ನು ಆ್ಯಡ್ ಮಾಡಿ. ನೆಕ್ಸ್ಟ್ ನೀವು ಇದಕ್ಕೆ ಕರಿಬೇವನ್ನು ಸೇರಿಸ್ಕೊಳ್ಳಿ. ಫ್ರೆಶ್ ಆಗಿರುವಂಥ ಕರಿಬೇವು ಹಾಕಿದರೆ ತುಂಬ ಫ್ರ್ಯಾಗ್ನೆಸ್ ಬಂದುಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಆಮೇಲೆ ಇದನ್ನು ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ಳಿ. ನೀವು ಬೇಕಾದರೆ ತಣ್ಣಗೆ ಬೇಕಾದರೆ ಮಾಡಿಕೊಂಡು ಹಾಕೋಬೋದು. ಓಕೆನಾ? ನೋಡಿ, ಈ ಥರ ಹಾಕಿ ಮಿಶ್ರಣ ಅದಕ್ಕೆ ಸೇರಿಸ್ಕೊಂಡ್ಬಿಡಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಫಟಾಫಟ ಅಂತ ನೀವು ಮನೆಗಳಲ್ಲಿ ಮಾಡ್ಕೋಬೋದು. ಒಂದು ಮಾವಿನಕಾಯಿ ಸಿಕ್ಕಿದ್ರೂ ಸಾಕು, ಉಪ್ಪಿನಕಾಯಿ ರೆಡಿ ಅಂತಲೇ. ನಾನು ಇದನ್ನು ಒಂದು 3 ಮಾವಿನಕಾಯಿನ ತಗೊಂಡು ಮಾಡಿದೆ ನಿಮಗೆ ತೋರ್ಸೋಕ್ಕೋಸ್ಕರ, ಬಟ್ ನಾನು ರೆಸಿಪಿಗೋಸ್ಕರ ಮಾಡಿದೆ.
ಎಷ್ಟು ಚೆನ್ನಾಗಿ ಬಂದಿದೆ, ಎಮ್ಮೆಗೆ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಆಮೇಲೆ ನಿಮಗೆ ಏನು ಬೇಕು ಅಂದರೆ ಉಪ್ಪು ಹುಳಿ ಅದರಲ್ಲೇ ಇರುತ್ತೆ, ಖಾರದ ಪುಡಿ ಅಂಥವೇನಾದರೂ ಕಮ್ಮಿ ಇದೆ ಅಂತ ಅನಿಸಿದರೆ ನೀವು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ನೋಡಿ ಎಷ್ಟು ಈಸಿಯಾದ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಬ್ಯಾಚುಲರ್ಸ್ಗಳಿಗೂ ಅಂದರೆ ಕಷ್ಟಪಡುವ ಅವಶ್ಯಕತೆ ಇರುವುದಿಲ್ಲ. ಈಸಿ ಮೆಥಡಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬೋದು, ತಕ್ಷಣವೇ ಆಗೋಗುತ್ತೆ. ನನ್ನ ಇವತ್ತಿನ ಈ ರೆಸಿಪಿ ನೋಡಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನಗೊಂದು ಲೈಕನ್ನು ಕೊಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆಯಲ್ಲ, ಅದನ್ನು ನೋಡಬೇಕಾದ್ರೇ ತಿನ್ನೋಕ್ಕೆ ಆಸೆ ಆಗ್ತಾಯಿದೆ. ಫಟಾಫಟ ಅಂತಲೇ ನಾವು ರೆಡಿ ಮಾಡ್ಬೋದು. ಈ ಉಪ್ಪಿನಕಾಯಿ ಎಷ್ಟು ಯಮ್ಮಿಯಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ. ಇದಕ್ಕೆ ಒಂದು ಜಾಸ್ತಿಯಾದ ನಾವು ಮಸಾಲೆಗಳೇ ಹಾಕುವ ಅವಶ್ಯಕತೆ ಇಲ್ಲ. ಒಂದು 2 ಐಟಮ್ಸ್ಗಳಲ್ಲಿ ನಮಗೆ ಈ ಮಸಾಲೆ ರೆಡಿ ಆಗಿಬಿಡುತ್ತೆ. ನಾನು ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಿಮಗೇನಾದರೂ ಇಷ್ಟವಾಗಿದ್ದರೆ ನನಗೊಂದು ಪ್ಲೀಸ್ ಲೈಕ್ ಕೊಡುವುದನ್ನು ಮರೆಯಬೇಡಿ. ಈ ವಿಡಿಯೋವನ್ನು ಯಾರೆಲ್ಲ ವಾಚ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.